ಅಣ್ಣ ಈಗ ನಾನು ಗೊತ್ತಾಗಿದ್ದೀನಲ್ವೇನಣ್ಣ? ನಾನು ನೋಡಿದ್ರೆ ಫೇಮಸ್ ಗೊತ್ತಾಗೆ ಕಂಡಂಗ್ ಕಾಣ್ತಿಲ್ವೇನಣ್ಣ ನಾನು? ಫೇಮಸ್ ಫೇಮಸ್ ಕಣ ನೀನು ಬಡ್ಡಿ ಅಳಿಯ. ಫೇಮಸ್ ನೀನು ಹಿಂಗೆ ಗೊತ್ತು ಗಾಂಭೀರ್ಯನ ಕಾಪಾಡು. ಇದು ಗೊತ್ತು ಅಂದ್ರೆ ಗಂಡಸ್ರು ಗೊತ್ತು ಅಂದ್ರೆ ಇದೇನೆ. ನೀನ್ ಗೊತ್ತಾಗೆ ಗನ್ ಇದ್ದಂಗಿದ್ಯಾ ಕಣ, ಗನ್ ನೀನು. ಹಾ, ಗನ್ಗಿನ್ನ ಬೇಕಾ? ನಿಂತ್ಕ, ಕರ್ಯ ಪೊಲೀಸರ್ನ. ನಾನು ಹಿಂದೆಗಡೆ ನಿಂತ್ಕೊಂಡು ಪಾಯಿಂಟ್ ಹಾಕ್ತೀನಿ. ನಿನ್ನ ಪಾಯಿಂಟ್ನ ಹೇಳ್ಬೇಕಷ್ಟೇ ಅವ್ರ ಮುಂದೆ. ಅಣ್ಣ ಒಂಚೂರು ಮುಂದಕ್ಕೆ ಬಾಣ. ಯಾಕಣ್ಣ ಅಷ್ಟು ದೂರ ನಿಂತ್ಕೊಂಡಿದ್ಯಾ? ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ, ನಾಳೆಗ್ ನಾಮೇಕಿಂದ ಗೊತ್ತಾಯ್ತದೆ. ಸುಮ್ಕಿರು, ಇಲ್ಲೇ ನಿಂತ್ಕೋಬೇಕು, ಇದೇ ನಮಗೆ ಬಹಳ ಮುಖ್ಯ. ಆದ್ರೂ ಒಂದ್ ತುಸ ಮುಂದಕ್ಕೆ ಬೇಡ, ಏನಾಯ್ತದೆ? ಅಷ್ಟು ದೂರ ನಿಂತ್ಕೊಂಡ್ರೆ ಹಂಗಣ. ನಾನ್ ಲಾಯರ್ ಪಾಯಿಂಟ್ ನನ್ ಕಿವಿ ಕೇಳಿಸ್ಬೇಕಲ್ವೇನಣ್ಣ? ನಾನು ಜೋರಾಗಿ ಹೇಳ್ತೀನಿ ಕಣ, ಕೇಳಂಗ್ ಹೇಳ್ತೀನಿ, ಟೆನ್ಷನ್ ಮಾಡ್ಕೋಬೇಡ. ಮೊದ್ಲೀಗ ಪೊಲೀಸವ್ರನ್ನ ಕರಿ, ಬಾ ಬಾ ಅಂತ ಕರಿ. ಯಾರಿದ್ದೀರ ಪೊಲೀಸ್ ಸ್ಟೇಷನ್ಗೆ? ಬರ್ರಿ ಈಚೆ ಕಡೆಗೆ. ಏನ್ ಕಾನೂನು ಪ್ರಕ್ರಿಯೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ? ಕಾನೂನು ಪ್ರಕ್ರಿಯೆ ಬಗ್ಗೆ ಓದಿ ತಿಳ್ಕೊಂಡು ಎಣ್ಣೆ ಬಿಟ್ಕೊಂಡು ತಿಳ್ಕೊಬಿಟ್ಟು ಬಂದಿದ್ದೀನಿ ನಾನು. ಬರ್ರಿ ಈಚೆ ಕಡೆಗೆ. ಹೇಯ್, ಏನೋ ಕುಡ್ಕೊಂಬಂದು ಜಗಳ ಮಾಡಕ್ಕಿದ್ದೀನಿ ನಿಮ್ಮ ಅತ್ತೆ ಮನೆ ಅಂತ ಅನ್ಕಂಡ? ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್. ಅಣ್ಣ ಲಾಯರ್ ಪಾಯಿಂಟ್ ಹೇಳಣ್ಣ. ನೋಡಿ, ಕಾನೂನಿನ ಪ್ರಕಾರ, ಕಾನೂನಿನ ಚೌಕಟ್ಟಿನ ಪ್ರಕಾರ ನೀವು ಮಾಡ್ತೀರ ತಪ್ಪು. ಹೌದು, ನೀವು ಮಾಡ್ತೀರ ತಪ್ಪು. ನಮ್ ಬಡ್ಡಿ ಬಂಗಾರಮ್ಮನ್ನ ಊರ್ಗೆಲ್ಲ ಬಡ್ಡಿ ಕೂಡ ಬಂಗಾರಮ್ಮನ್ನ ಕರ್ಕೊಬಂದ್ ಜೈಲಾಗ ಇಕ್ಕೊಂಡಿರೋದು ಯಾವ ಯಾವ ಇದಕ್ಕೆ ಇಕ್ಕೊಂಡಿದ್ರ ಹೇಳಿ? ಯಾವ ಕಂಪ್ಲೇಂಟ್ ಕಾಪಿ, FIR ತೋರಿಸಿ, ಅವ್ರ ಅಜ್ಜಿನ ಬಡಿಯ ತೋರಿಸಿ. ಮತ್ತೆ ಸುಮ್ಕೆ ಇಕ್ಕೊಳ್ಳೋದಲ್ಲ. ಲಾಯರ್ನ ಕರ್ಕೊಬಿಟ್ಟು ಬಂದೀವಿ ನಾನು. ವೆರಿ ಫೇಮಸ್ ತಿಳ್ಕೊಂಡಿಲ್ಲ ಲಾಯರ್ ಅವರು. ನೋಡಿ, ಮತ್ತೆ ನಮಗ್ ಬೇಕು, ಮನಗ್ ಬರ್ಬೇಕಷ್ಟೆ. ನೀವೇನ್ ಮಾಡ್ತಿರೋ ಬಿಡ್ತೀರೋ ನನಗ್ ಗೊತ್ತಿಲ್ಲ. ಅಣ್ಣ ಬಿಡೋಣ, ಇನ್ನು ಒಂದು 4 ಪಾಯಿಂಟ್ ಬಿಡೋಣ. ಬಂಗಾರಮ್ಮನ್ನ ಕರ್ಕೊಂಬಿಟ್ಟು ಬರಕ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಪರ್ಮಿಷನ್ ಕೊಟ್ರು FIR ಕಾಪಿಯ ತೋರಿಸಿ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಫಸ್ಟ್ ಅವ್ರ ಹೆಸರು ಹೇಳಿ. ನ್ಯಾಯನ ಪಾರದರ್ಶಕತೆಯಿಂದ, ಅಪಾರದರ್ಶಕತೆಯಿಂದ, ಆಮೇಲೆ ಮಿಲನ ಸಾಕಿ ಅದು ಹಂಗೆ ಮಾಡಿ ಕಾನೂನು ಒಂದು 950 900 ಯಾವುದೋ ಸೆಕ್ಷನ್ ಪ್ರಕಾರ ನಮ್ಮ ಬಂಗಾರಮ್ಮನ್ನ XXXYYYY ಸೆಕ್ಷನ್ ಪ್ರಕಾರ ನೀವು ಕರ್ಕೊಂಬಿಟ್ಟು ಬಂದು ಹಾಕಿರೋದು ತೆಪ್ಪು. ಹೌದು, ತೆಪ್ಪು. ಇದ್ಯಾವ್ದಾ XXXYYYY ಸೆಕ್ಷನ್? ಯಾವ್ದಲ್ಲ ಇದು? ಅಡ ಏಳಡ ನೀನು. XXXYYYZZZ ಹಿಂಗಂದ್ರೆ ಏನ್ ಗೊತ್ತಿಲ್ಲ? ಹಂಗಂದ್ರೆ ಯಾರಿಗೆ ಗೊತ್ತಿರಕಿಲ್ವೋ ಅದಕ್ಕೆ YYY XXX ಅಂತ ಹಾಕತಾರೆ. ಡ್ಯಾಶ್. ನನಗೂ ಅಷ್ಟೇ ಎಲ್ಲ ಸೆಕ್ಷನ್ನು ಗೊತ್ತಿಲ್ಲ. ಅದಕ್ಕೇನೆ XXX ಪ್ರಕಾರ ನಮ್ಮ ಬಂಗಾರಮ್ಮನ್ ಕರ್ಕೊಂಡ್ಬಿಟ್ಟು ಬಂದಿದ್ದು ಜೈಲ್ಗೆ ಹಾಕಿರೋದು ತೆಪ್ಪು. ಹೌದು, ತೆಪ್ಪು. ಮೇಡಮ್, ಸಿಕ್ಕಾಪಟ್ಟೆ ಕುಡ್ಕೊಂಬಂದವ್ರೆ ಅಂತ ಅನ್ನಿಸ್ತೈತೆ ಮೇಡಮ್. ಬಂದಿಲ್ಲ, ವಾಸ್ ಆಗ್ತಾವ್ರಲ್ಲ, ನಾನು ನೋಡ್ಕೊಂತೀನಿ. ಹೋಗಿ ಮೇಡಮ್. ಇರಿ ಸರ್, ನನ್ನ ಮಗುಗೆ ಕಾನೊಂದು ನೆಟ್ಟಿಗೆ ಸೆಕ್ಷನ್ಗಳು ಗೊತ್ತಿಲ್ಲ, XXXYY ಅಂತ ಹಾಕತಾನೆ. ನೆಟ್ಟಿಗೆ ಸೆಕ್ಷನ್ಗಳು ಗೊತ್ತಿರೋಡೆ ಇಷ್ಟು ಧೈರ್ಯವಾಗಿ ಬಂದು ಮಾತಾಡೋಲ್ಲ ನನ್ನ ಮಕ್ಕಳು. ಹುಡ್ಕೊಂಡು ಬಂದು ಇಲ್ಲಿ ಅವಾಜ್ ಆಗ್ತಾವ್ರಲ್ಲ ಸರ್, ಇವ್ರನ್ನ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಇನ್ನು ಇವ್ರನ್ನೇನಾದ್ರು ನಾವು ಸುಮ್ಮನೆ ಬಿಟ್ಬಿಟ್ರೆ ಅಷ್ಟೇ, ಇನ್ನಾಳಿಕೆ ಕುಡುಕರೆಲ್ಲ ಬಂದು ಆಫೀಸ್ ಮುಂದೆ ನಿಂತ್ಕೊಂಡು ಲಬ್ಬ ಬಾಯ್ ಬಿಡ್ಕೊಂಡ್ಬಿಡ್ತಾರೆ. ಅದನ್ನು ಈ ಕಣ್ಣಾರೆ ಕಿವಿಯಾರೆ ಕೇಳಿಸ್ಕೊಂಡು ಕಣ್ಣಾರೆ ನೋಡ್ಬೇಕಾಗುತ್ತೆ ಸರ್. ಈ ಬಡ್ಡಿಗಳಿಗೆ ಕುಡು ಜಾಸ್ತಿ ಆಗಿದ್ರೆ ಮನೆಗೆ ಮಲ್ಕೋಬೇಕು. ಅದು ಬಿಟ್ಟು ಬಂದಿಲ್ಲಿ ಅವಾಜ್ ಆಗ್ತಿರೋದು ನೋಡು. ಅಣ್ಣ ಎಕ್ಸ್ಟ್ರಾರ್ಡಿನರಿಯಾಗಿ ಹಾಕ್ಬಿಟ್ಟಿದ್ಯಾ ಪಾಯಿಂಟ್. ಅಣ್ಣ ಇನ್ನೊಂದು 4 ಪಾಯಿಂಟ್ ಬಿಡೋಣ ಸಾಕು. ಇನ್ನೊಂದು 4 ಪಾಯಿಂಟ್ ಬಿಡೋಣ. ಎಲ್ಲ ಪಾಯಿಂಟು ಬಿಟ್ಬಿಟ್ನಲ್ಲ ಗುರು, ಎಲ್ಲ ಪಾಯಿಂಟು ಬಿಟ್ಟಿದ್ದೀನಿ. ಅವ್ರು ನಿಮ್ಮ ಅತ್ತೆನ ಬಿಡ್ಬೇಕಷ್ಟೇನೆ. ನಾನು ಲಾಯರ್ ಪಾಯಿಂಟ್ ಎಲ್ಲ ಬಿಟ್ಟಿದ್ದೀನಿ. XXXYYYZZZZZ YYYYXXXXZZZZ ಇದರ ವಿಧಿಯ ಪ್ರಕಾರ ನಮ್ಮ ಬಂಗಾರಮ್ಮನ್ನ ನೀವು ನಿಮ್ಮ ಜೈಲ ಇಕ್ಕೊಂಡಿರೋದು ತೆಪ್ಪು. ಸುಮ್ಕೆ ಬಿಡ್ತೀರಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು? ನಾವು ಗೊತ್ತಲ್ಲ ಏನು ಅಂತ ಹೇಳ್ಬಿಟ್ಟು ಗೊತ್ತಲ್ಲ. ಸುಮ್ಕೆ ಬಿಟ್ಟು ಕಳಿಸಿ. ನಮಗೆ ಗೊತ್ತು ನೀವು ಮಾಡಿರೋ ತೆಪ್ಪು. ನಮ್ಮ ಹತ್ರ ಸಮಯ ಕೇಳ್ತಿಲ್ಲ, ಪರವಾಗಿಲ್ಲ, ಸಮಯ ಕೇಳೋ ಅವಶ್ಯಕತೆ ಇಲ್ಲ. ಬಂಗಾರಮ್ಮನ ಬಿಟ್ಟು ಕಳಿಸಿದ್ರೆ ನಮ್ಗಷ್ಟೇ ಸಾಕು. ಸರಿನಾ? ಮುಗೀತು. ನೀನು ಕೊಡಿಸಿರೋ ಒಂದು ಕ್ವಾರ್ಟ್ರಿಗೆ ನಾನು ಹಾಕಿರೋ ಪಾಯಿಂಟ್ಗೂ ಅರ್ದು ಹೋಯ್ತು.
ಇನ್ನೇನಿದ್ರು ಪೊಲೀಸರು ನಮ್ಮ ಬಂಗಾರಮ್ಮನ್ ಬಿಡೋದು ಒಂದೇ ಬಾಕಿ ಇರೋದು. ಓಯ್, ನಮ್ ಬಂಗಾರಮ್ಮನ್ ಬಿಟ್ಟು ಕಳ್ಸಿ ಮತ್ತೆ ನಮಗೋಸ್ಕರ ಕಾಯ್ದಾ ಕೂತಿರ್ತದೆ. ಅಳಿಮಯ್ಯ ಬಂದವನೇ, ಅಳಿಮಯ್ಯ ಅಂತ ಹೇಳ್ರಿ. ಅತ್ತೆ, ಯು ಡೋಂಟ್ ವರಿ ಅತ್ತೆ, ನಿಮ್ಮ ಬಂಗಾರದಳಿಯ ಬೋದ್ಬಿಟ್ಟವ್ನಿ. ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಫೇಮಸ್ ಲಾಯರ್ ಪಾಯಡ್ಡಾಕ ಲಾಯರ್ನೇ ಹಿಡ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮನ್ ಬಿಡ್ಲೇಬೇಕು. ಯಾಕಂದ್ರೆ ವೆರಿ ಫೇಮಸ್ ಲಾಯರ್ ಪಾಯಿಂಟ್ ಹಾಕೋರು ಯಾರು ಇಲ್ಲ. ಸರಿನಾ? ಬುಟ್ಟು ಕಳಿಸಿ. ಅತೇಯ್ ಅತೇಯ್, ಬರ್ತಾ ಇದೀನಿ. ನಿಮ್ಮನ್ ಬಿಡಿಸ್ಕೊಂಡು ಒಯ್ತಾ ಇದೀನಿ. ಎಲ್ಲ ಬೊಟ್ಟೈತ ನನಗೆ ಬಿ ಪಿ ಎಲ್ಲ ರೈಸ್ ಮಾಡಿಸ್ತಾನಲ್ಲ ಇವನು. ಏಯ್, ಕುಡ್ದಿರೋದು ಜಾಸ್ತಿ ಆಗೈತೆ ಮಗನೇ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ. ಕುಡ್ದಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದೀನಿ, ಇಲ್ಲ ಅಂದ್ರೆ ಅರ್ದು ಖಾರ ಅರಿತಿದ್ದೆ ನಿನ್ನ. ಸುಮ್ಮನೆ ಹೋಗಿಲ್ಲಿಂದ, ಹೋಗ್ತಾ ಇರು ಸುಮ್ಮನೆ. ಅದ್ ಹೇಳಿಲ್ವ ಪೊಲೀಸರು ಭಯ ಶುರುವಾಗೈತೆ ಅಂತ? ಭಯ ಶುರುವಾಗೋಗ್ಬಿಟ್ಟೈತೆ. ಈಗ ಅವರು ನಿಮ್ಮತ್ತೆನ ಬಿಡ್ತಾರೆ. ಕಾಯಿ ಭಯ ಆಗೈತಲ್ಲ, ಆಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನಿಮಗ್ ಭಯ ಆಗ್ಲೇಬೇಕು, ನಾನು ಅದು ನೋಡ್ಲೇಬೇಕು ಅಂತಾನೆ ತಾನೇ ಇಷ್ಟೆಲ್ಲ ಆವಾಜ್ ಆಗ್ತಿರೋದು. ನಮ್ ಲಾಯರ್ ಪಾಯಿಂಟ್ಗೆ ಹೋಗ್ಬಿಟ್ರಲ್ಲ ನೀವು. ಈಗ ಸುಮ್ನೆ ಮತ್ತೆ ಬಿಟ್ಟು ಕಳ್ಸಿ, ನಿಮ್ ಕೆಲಸನ ಉಳಿಸ್ಕೊಳ್ಳಿ. ಏಯ್ ಹುಡುಕ್ ನನ್ ಮಕ್ಳ, ಹೋಗ್ರ ಸುಮ್ನೆ. ಇಲ್ಲ ಅಂದ್ರೆ ಹಾಕೊಂಡ್ ಜಾಮ್ ತೆಗಿಬೇಕಾಗ್ತದೆ ಅಷ್ಟೇ. ಸ್ಟೇಷನ್ ಒಳಗಡಿಕೆ ಹೋಗ್ರೋ. ನಾವ್ ಯಾಕೆ ಹೋಗ್ಬೇಕು? ನಮ್ಮ ಅತ್ತೆನೆ ಮುಖ್ಯ. ನಾವ್ ಯಾಕೆ ಹೋಗ್ಬೇಕು? ನಾವತ್ತೂನು ಹೋಗಕ್ಕಿಲ್ಲ. ನಮ್ಮ ಅತ್ತೆ ಈಚೆ ಕಡೆಗೆ ಬರೋ ಗಂಟ ನಾನಂತೂ ಹೋಗಕ್ಕಿಲ್ಲ. ನಮ್ಮ ಅತ್ತೆ ಕಾನೂನು ಪ್ರಕಾರ ತಪ್ಪು ಮಾಡಿಲ್ಲ. ಅಯ್ಯೋ ನಿನ್ನ, ಈಗಲೇ ಪೊಲೀಸ್ ಸ್ಟೇಷನ್ನಾಗೆ ಕೇಸುಗಳನ್ನ ಸಾಲ್ವ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಸಾಯ್ತಾ ಇದ್ರೆ ಅದ್ರ ಮಧ್ಯೆ ಕುಡ್ಕೊಂಡು ಬಂದು ನನಗೆ ಆವಾಜ್ ಹಾಕಿ ಬಂಗಾರಮ್ಮನ್ ಬಿಡು ಅಂತ ದೌಲತ್ ಮಾಡ್ತಾ ಇದೀಯಾ? ನೀನು ಮಾಡ್ತೀನಿ ಇರು. ಅಯ್ಯೋ, ದಂಧೆ ಹೊಡಿತೀರಾ? ಇದು ಯಾವ ಸೆಕ್ಷನ್ ಪ್ರಕಾರ ಲಾಯರ್ ಸಾಹೇಬ್ರ ಹೇಳಿ? ಇದು ಯಾವ ಸೆಕ್ಷನ್ ಪ್ರಕಾರ ತಪ್ಪು? ಪೊಲೀಸರು ಸುಮ್ಕೆ ಮನುಷ್ಯರ ಮೇಲೆ ಕೈ ಬಡಂಗಿಲ್ಲ. ಲಾಯರ್ ಪಾಯಿಂಟ್ ಹೇಳಿ ನೀವು. ಅಯ್ಯಪ್ಪ, ಲಾಯರ್ ಪಾಯಿಂಟ್ ಹೇಳಿ. ಅಯ್ಯೋ ಅಣ್ಣ, ಲಾಯರ್ ಪಾಯಿಂಟ್ ಹೇಳಿ ಅಮ್ಮಂಗೆ. ದನ್ನ ಕಾನೂನು ಪ್ರಕಾರ ಹೊಡೆದಿದ್ದು ತೆಪ್ಪು. ನನಗೆ ಲಾಯರ್ ಪಾಯಿಂಟ್ ಹೇಳಿ ಇವಾಗ. ಕೊಡ್ಡಿ ನನ್ನ ಮಕ್ಳ, ಕುಡಿದು ಹೆಚ್ಚಾಗಿ ಇಷ್ಟ ದಿನ ಅವರು ಇವರು ಮನೆ ಹತ್ರ ಜಗಳ ಮಾಡ್ತಾ ಇದ್ರಿ, ಈಗ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಜಗಳ ಮಾಡ್ತಾ ಇದ್ದೀರಾ? ಲಾಯರ್ ಸಾಹೇಬ್ರು ನಿಮ್ಗೆ. ಅಲ್ಲಿ ನೋಡಿ ಒಂದ್ಸಲ ನಿಮ್ ಲಾಯರ್ ಸಾಹೇಬ್ರನ್ನ. ಅಡ 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 ಲಾಯರ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿ ಎಲ್ಲೋಗ್ಬಿಟ್ಟು ಅಡ ನೀನು? ಅಣ್ಣ ಲಾಯರ್ ಪಾಯಿಂಟ್ ಹೇಳಿ ಬೇಡ ನೀನು. ಎಲ್ಲೊಂಟೋಗ್ಬಿಟ್ಟಪ್ಪ ಇವನು. ಈ ಕಡೆ ತಿರುಗಾ ಅಷ್ಟೊತ್ತಿಗೆ ಹೊಂಟೋಗ್ಬಿಟ್ಟ ಇವನು. ಬಿದ್ದೋಗ್ಬಿಟ್ಟ. ಎಲ್ಲೋದ? ಅಯ್ಯಪ್ಪ, ಅಯ್ಯೋ ಬೇಡ, ಬರೇ ಜುಟ್ಬಿಡಿ. ಕಾನೂನು ಪ್ರಕಾರ ಈ ತಪ್ಪು. ಕೊಡ್ಡಿ ನನ್ನ ಮಕ್ಳ, ಕಾನೂನು ಮಾತಾಡಕ್ ಬರ್ತೀರಾ? ಒಂದ್ ಸೆಕ್ಷನ್ ನೆನಪಿಲ್ಲ, ಒಂದ್ ಸೆಕ್ಷನ್ ಗೊತ್ತಿಲ್ಲ, ಏನು ಇಲ್ಲ. ಕಾನೂನು ಪ್ರಕಾರ ತಪ್ಪು. XXX ವೈ ಅಂತೆ. ಬರ್ರಿ ತೋರಿಸ್ತೀನಿ ಬರ್ರಿ. XYZ ABCD ಇಂದ Z ತನಕ ತೋರಿಸ್ತೀನಿ ಬರ್ರಿ. ಪಾಯಿಂಟ್ ಆಗಿ ತೋರಿಸ್ತೀನಿ ಬರ್ರಿ. ಅಯ್ಯೋ ಕಾಪಾಡಿ. ಹುಡುಕ್ ನನ್ ಮಕ್ಳು ಬಂದು ಸುಮ್ಮನಿರೋದ್ ಬಿಟ್ಟು ಏನ್ ಅವತಾರ ಮಾಡ್ತಾವ್ರೆ ಅಂದ್ರೆ. ಅಯ್ಯೋ, ನಿಮ್ಮ ಅತ್ತೆ, ನಿನ್ ಹೆಂಡತಿ, ಹಂಗೇನೆ ನಿನ್ ಹೆಂಡತಿ ಅವರ ಅಣ್ಣ, ಅಷ್ಟು ಜನನು ಕಾಯ್ತಾವ್ರೆ ನಿನ್ಗೋಸ್ಕರ. ಬಾ ನನ್ ಮಗನೇ, ಓಲ್ ಫ್ಯಾಮಿಲಿ ಫುಲ್ ನಿಮ್ಮನ್ನ ಜೈಲ್ಗೆ ಹಾಕಿ ಖಾರ ಅರಿತೀನಿ ಬರ್ರಿ.